ತೀರ್ ಹೋಗಿರೋ ನಿಮ್ಮ ತಂದೆ ಹಬ್ಬ ಮಾಡಬೇಡಿ ಅಂತ ಹೇಳಿದ್ರ? ಇದು ಹೇಗೆ ಅಂತ ಸ್ವಲ್ಪ ದಯವಿಟ್ಟು ತಿಳಿಸ್ತೀರಾ? ನಮ್ಮಪ್ಪ ಅಕಸ್ಮಾತಾಗಿ ನಮ್ಮ ಹೊಲದಲ್ಲಿರೋ ಬಾವಿಗೆ ಬಿದ್ದುಬಿಟ್ಟು ತೀರ್ಕೊಂಡ್ಬಿಟ್ರು. ಅವ್ರ ಆತ್ಮಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅಂತ ನಮ್ಗೆ ಆಮೇಲೆ ಗೊತ್ತಾಯ್ತು. ಮಾವನವ್ರ ಆತ್ಮ ದಿನ ನಮ್ಮ ಮನೆಗೆ ಬರುತ್ತೆ. ನೀವೆಲ್ಲ ಸಂತೋಷವಾಗಿದ್ದೀರಾ? ನನ್ನ ಪಾಡ್ ನೋಡಿ ಹೇಗಾಗಿದೆ ಅಂತ ಚುಚ್ಚಿ ಚುಚ್ಚಿ ಮಾತಾಡಿಸ್ತಾರೆ. ನನ್ನ ಪಾಡಿ ಹೀಗಿರುವಾಗ ನೀವು ಹಬ್ಬ ಆಚರಣೆ ಮಾಡಬಾರ್ದು, ಸಂತೋಷವಾಗಿರಬಾರ್ದು ಅಂತ ದಿನ ಬಂದು ಹೇಳ್ತಾ ಇರ್ತಾರೆ. ಯುಗಾದಿ ಹಬ್ಬ ಹತ್ರ ಬಂದಾಗ್ಲಿಂದ ದಿನ ರಾತ್ರಿ ಇದೇ ಮಾತು ಮಾತಾಡ್ತಾರೆ. ನನ್ನ ಮಾತನ್ನು ಮೀರಿ ಏನಾದರೂ ಹಬ್ಬ ಆಚರಿಸಿದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ದಿನನಿತ್ಯ ಆತಂಕದಲ್ಲೇ ಬದುಕ್ತಾ ಇದ್ದೀವಿ ಬುದ್ಧಿ. ಇದನ್ನೆಲ್ಲ ಯಾರಿಗೂ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತಾ ಇದ್ದೀವಿ ಬುದ್ಧಿಗಳೇ. ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮ ಸಮಸ್ಯೆನ ಇವತ್ತೇ ನಿವಾರಿಸೋಣ. ಆದರೆ ಬುದ್ಧಿಗಳೇ, ಹೀಗೂ ಆಗಕ್ಕೆ ಸಾಧ್ಯನಾ ಅಂತ? ಈ ಪ್ರಪಂಚದಲ್ಲಿ ಯಾವುದನ್ನು ಅನುಭವಿಸದೆ ನೋಡದೆ ಇದೆ ಅಥವಾ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲೇ ಉಳ್ಕೋತೀವಿ. ಆ ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಅಯ್ಯೋ ಬೇಡ ಬುದ್ಧಿ, ನಿಮ್ಗೆ ಯಾಕೆ ಈ ತೊಂದರೆ ಇಲ್ಲ? ಮಾವನವ್ರ ಆತ್ಮ ನಿಮ್ಗೇನಾದ್ರೂ ಮಾಡಿಬಿಟ್ರೆ ಆ ಕೊರಗು ನಮಗೆ ಸದಾ ಉಳ್ಕೊಂಡ್ಬಿಡುತ್ತೆ. ಬೇಡ ಬುದ್ಧಿ. ನಮ್ಮ ಬುದ್ಧಿ ಇಂಥ ಎಷ್ಟೆಷ್ಟು ಆತ್ಮಗಳಿಗೆ, ದೆವ್ವಗಳಿಗೆ ಬುದ್ಧಿ ಕಲಿಸಿದ್ದಾರೆ, ಮುಕ್ತಿನೂ ಕೊಟ್ಟಿದ್ದಾರೆ. ನಿಮಗೆ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತಿದೆಯೋ ಇಲ್ವೋ? ಇದೆ. ಅಂದಮೇಲೆ ಬುದ್ಧಿಗಳ ಮಾತನ್ನ ಕೇಳಿ ಅಷ್ಟೆ. ನನಗೇನೋ ಆಗುತ್ತೆ ಅನ್ನೋ ಆತಂಕ, ಭಯ ನಿಮಗೆ ಬೇಡ. ಇವತ್ತು ರಾತ್ರಿ ವಾಸ್ತವ್ಯ ನಿಮ್ಮ ಮನೇಲಿ. ಕೊನೆಗೂ ನಾವು ನಮ್ಮ ಗುರಿನ ತಲುಪಿದ್ವಿ. ಹೌದಾ ಅಕ್ಕ? ಅದು ಇದೇ ಜಾಗನಾ? ಇದು ಅಂದರೆ ಇದಲ್ಲ, ಚೂರೇ ಚೂರು ಮುಂದೆ ಹೋಗಬೇಕು. ಆ ಪರ್ವತಗಳು ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ನೀವಿಲ್ಲಿಂದ ಹೊರಡಿ, ನಿಮ್ಮ ಕೆಲಸ ಮುಗೀತು. ತಿರುಗಿ ಬರುವಾಗ ಮುಕ್ತಿ ಕೊಡ್ತೀನಿ. ಬಹಳ ಚೆನ್ನಾಗಿ ಸಹಾಯ ಮಾಡಿದ್ರಿ, ಧನ್ಯವಾದ. ಮತ್ತೆ ಸಿಗೋಣಂತೆ. ಇವಾಗ ಹೋಗಿ ಬನ್ನಿ. ಅಕ್ಕ, ದೆವ್ವಗಳಿದ್ದಿದ್ರೆ ನಮಗೆ ಮುಂದೆ ಸಹಾಯ ಆಗ್ತಿತ್ತಲ್ವಾ? ಪಾಪ, ಚೆನ್ನಾಗಿ ರಕ್ಷಣೆ ಕೊಟ್ವು. ನನಗೆ ಕಾಡನ್ನು ದಾಟಿದ್ದೇ ಗೊತ್ತಾಗ್ಲಿಲ್ಲ. ಇವಿಲ್ಲ ಅಂದಿದ್ದಿದ್ರೆ ನಾನು ಭಯದಲ್ಲೇ ಸತ್ತೋಗ್ಬಿಡ್ತಿದ್ದೆ. ಮುಂದೆ ಇವುಗಳಿಂದ ಸಹಾಯಕ್ಕಂತೂ ಬರಲ್ಲ. ಯಾಕೆ? ಇನ್ನು ಮುಂದೆ ನಾವು ಎದುರಿಸ್ಬೇಕಾಗಿರೋದು ಮಹಾಯೋಧರ. ಅವರಿಗೆ ದೆವ್ಗಳೆಲ್ಲ ಕಾಲ್ ಕಸಕ್ ಸಮ. ಮಹಾನ್ ಯೋಧರ? ಯಾರವರು? ನಾಗಕನ್ಯೆಯರು.